NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸೌಂದರ್ಯವೇ ಮುಳುವಾಯಿತು ಕುಂಭಮೇಳದ ಸುಂದರಿಗೆ. ಏನು ಆಗಬಾರ್ದಾಗಿತ್ತೋ ಅದೇ ಆಗಿದೆ. ಹೌದು, ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಬಹಳನೇ ಅದ್ದೂರಿಯಾಗಿ ನಡೀತಾ ಇದೆ. ಪ್ರತಿದಿನ ಲಕ್ಷಾಂತರ ಭಕ್ತರು ಪ್ರಪಂಚದಾದ್ಯಂತ ಬಂದು ಪವಿತ್ರವಾದ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕುಂಭಮೇಳದಲ್ಲಿ ತನ್ನ ಸೌಂದರ್ಯದ ಮೂಲಕವೇ ವೈರಲ್ ಆಗಿದ್ದಂತಹ ಯುವತಿಯ ಗೋಳು ಹೇಳತ್ತಿರದ್ದಾಗಿದೆ. ಕುಂಭಮೇಳದ ಆಧ್ಯಾತ್ಮಿಕ ಉತ್ಸವಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಸೇರ್ತಾ ಇರುವಂಥದ್ದು. ಕೋಟ್ಯಾಂತರ ಭಕ್ತರು ಈಗಾಗಲೇ ಪುಣ್ಯ ಸ್ನಾನವನ್ನು ಕೂಡ ಮಾಡಿದ್ದಾರೆ. ಸುಮಾರು 13 ಅಖಾಡಗಳಿಗೆ ಸೇರಿದಂಥ ಅಘೋರಿಗಳು, ನಾಗಾಸಾಧುಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಇದರ ನಡುವೆ ವೈರಲ್ ಆಗಿದ್ದಂತಹ ಚೆಲುವೆಗೆ ಯೂಟ್ಯೂಬರ್ಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪ್ರಸ್ತುತ ಈ ಕುಂಭಮೇಳ ದೇಶದಾದ್ಯಂತ ಸುದ್ದಿ ಆಗಿರುವಂತಹ ವಿಚಾರ. ಈಗಾಗಲೇ IIT ಬಾಬಾ, ಗ್ಲಾಮರಸ್ ಸಾಧ್ವಿ, ಹರ್ಷ ರಿಚಾರಿಯಾ ಒಂದು ರೇಂಜ್ನಲ್ಲಿ ಟ್ರೆಂಡಿಂಗ್ ಆಗಿದ್ದಾರೆ. ಇವರ ನಡುವೆ ವೈರಲ್ ಆದಂತಹ ರುದ್ರಾಕ್ಷಿ ಮಾರುವಂತಹ ಯುವತಿಯನ್ನ ಸಂದರ್ಶನ ಮಾಡೋದಕ್ಕೆ ಹಲವಾರು ಮಾಧ್ಯಮಗಳು ಇದೀಗ ಪೈಪೋಟಿಯನ್ನು ನಡೆಸ್ತಾ ಇರುವಂಥದ್ದು. ಕಳೆದ 4-5 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಈಕೆಯ ಸೌಂದರ್ಯದ ವಿಚಾರವೇ ಸುದ್ದಿ ಆಗ್ತಾ ಇದೆ. ಈ ಚೆಲುವೆಯ ಫೋಟೋಗಳು ಹಾಗೂ ವಿಡಿಯೋಗಳು ಎಲ್ಲೆಡೆ ವ್ಯಾಪಕವಾಗಿ ಹರಿದಾಡ್ತಾ ಇದೆ. ಆಕರ್ಷಕ ಕಣ್ಣು, ಕೃಷ್ಣವರ್ಣ, ಸುಂದರವಾದ ನಗುವಿನ ಮೂಲಕ ಗಮನವನ್ನು ಸೆಳೆದಿದ್ದಂಥ ಈ ಒಂದು ರೂಪವತಿಗೆ ವ್ಯಾಪಾರ ಮಾಡೋದಕ್ಕೂ ಕೂಡ ಇದೀಗ ಅಲ್ಲಿನ ಜನರು ಬಿಡ್ತಾ ಇಲ್ವಂತೆ. ಕುಂಭಮೇಳದಲ್ಲಿ ಮಾಲೆ ಹಾಗೂ ರುದ್ರಾಕ್ಷಿಗಳನ್ನು ಮಾರ್ತಾ ಜೀವನವನ್ನು ಸಾಗಿಸ್ತಾ ಇದ್ದಂಥ ಮೊನಾಲಿಸಾ ಅನ್ನುವಂಥ ಈ ಒಂದು ಹೆಣ್ಣು ಮಗು ಇಂದೋರ್ನ ಹುಡುಗಿ. ಇದೀಗ ಈಕೆಯನ್ನು ಸಂದರ್ಶನ ಮಾಡೋದಕ್ಕೆ ಯೂಟ್ಯೂಬರ್ಗಳು, TV ಚಾನೆಲ್ಗಳು ಹಿಂದೆ ಬಿದ್ದಿದ್ದಾರೆ. ಇದರಿಂದ ಈಕೆಯ ವ್ಯಾಪಾರಕ್ಕೆ ಸಾಕಷ್ಟು ಅಡ್ಡಿಯಾಗ್ತಾ ಇದೆ. ಅದಕ್ಕಾಗಿ ಎಲ್ಲರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧುಗಳ ಟೆಂಟ್ಗಳ ಮೊರೆಯನ್ನು ಕೂಡ ಹೋಗಬೇಕಾಗಿರುವಂಥದ್ದು. ಮೊನಾಲಿಸಾಗೆ ಇದು ವ್ಯಾಪಾರದ ಸಮಯ. ಆದರೆ ಸಂದರ್ಶಕರು ಈಕೆಯ ಬೆನ್ನು ಹತ್ತಿದ್ದು ನಷ್ಟವನ್ನು ಅನುಭವಿಸುವಂತಾಗಿದೆ. ಸೌಂದರ್ಯವೇ ಈಕೆಯ ಹೊಟ್ಟೆಗೆ ಶಾಪವಾಗಿ ಪರಿಗಣಿಸ್ತಾ ಇದೆ. ಇನ್ನಾದರೂ ಕೂಡ ಜನ ಆಕೆಯ ಪಾಡಿಗೆ ಬಿಟ್ಟರೆ ತುಂಬಾನೇ ಒಳ್ಳೆಯದು ಅಲ್ವಾ? ಈ ಒಂದು ಮಾಹಿತಿ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ NCIB ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.